ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯ 6ನೇ ವಾಕ್ಯ. ಆಗ ಅಬ್ರಾಮನು ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನ ತನ್ನ ಮಗನಾದ ಈಸಾಕನ ಮೇಲೆ ಒರೆಸಿ ಅವರಿಬ್ಬರು ಹೊರಟು ಹೋದರು. ಈಸಾಕನ ಹೆಗಲ ಮೇಲೆ ಸೌದೆಯನ್ನ ಇಡೋದಕ್ಕೆ ಮುಂಚೆ ಅಬ್ರಾಮನು ಆ ಸೌದೆಯನ್ನ ಕಟ್ಟಿಗೆಯನ್ನ ಎಷ್ಟು ಭಾರ ಇದೆ ಅಂತ ಎತ್ತದಾಗ ಗೊತ್ತಾಯ್ತು. ಇದರಲ್ಲಿ ನಾನೊಂದು ಮರ್ಮ ಹೇಳ್ತೇನೆ ಪ್ರೀತಿಯ ದೇವ ಮಕ್ಕಳೇ. ಕೆಲವೊಮ್ಮೆ ನೀವು ಯೋಚನೆ ಮಾಡ್ತೀರಾ, ದೇವರನ್ನ ಸೇವಿಸೋದಕ್ಕೆ ಬಂದ ಮೇಲೆ ನನ್ನ ಜೀವನದಲ್ಲಿ ನನಗೆ ಹೊರೋದಕ್ಕಿಂತ ಭಯಂಕರವಾದ ಭಾರ ನನ್ನ ಮೇಲೆ ಹಾಕಿದೆಯಲ್ಲ. ಹೌ ಮಚ್ ಯು ಕ್ಯಾನ್ ಬೇರ್, ಹೌ ಮಚ್ ಯು ಕ್ಯಾನ್ ಟಾಲರೇಟ್. ಹಿ ನೋಸ್ ಬಿಕಾಸ್ ಫಸ್ಟ್ ಹಿ ಟುಕ್ ದ ಔಟ್. ಇವತ್ತು ಪರಲೋಕದ ದೇವರು ನಿನ್ನ ಮೇಲೆ ನಂಬಿಕೆ ಇಟ್ಟು ಹೇಳ್ತಾನೆ, ನನ್ನ ಮಗಳು ಇದನ್ನು ನಿಭಾಯಿಸ್ತಾಳೆ, ನನ್ನ ಮಗ ಇದನ್ನು ನಿಭಾಯಿಸ್ತಾನೆ. ನನ್ನ ದೇವರಿಗೆ ಯಾರಾದರೂ ಒಂದು ಭರವಸೆನ ಹುಟ್ಟಿಸ್ರಿ ನೋಡೋಣ. ಇವತ್ತು ನೀನು ಹಾದು ಹೋಗುತ್ತಿರುವ ಪ್ರತಿಕೂಲ, ಆ ನಿಂದೆಗಳು, ಅಪಹಾಸ್ಯಗಳು, ಪರಿಹಾಸ್ಯಗಳು, ದೇವನಾಮದ ನಿಮಿತ್ತವಾಗಿ ನೀನು ಅನುಭವಿಸುವ ವೇದನೆಗಳು, ಇದು ಯಾವುದು ದೇವರಿಗೆ ಗೊತ್ತಿಲ್ಲದೆ ಇಲ್ಲ. ನೀನು ಇದನ್ನು ಹೊರೋದಕ್ಕೆ ದೇವರ ಅನುಮತಿ ಮಾಡಿದ್ದಾನೆ. ನಿನಗೆ ಹೊರುವುದಕ್ಕೆ ಬೇಕಾದ ಸಾಮರ್ಥ್ಯ ದೇವರು ಕೊಟ್ಟಿದ್ದಾನೆ. ಕಾರಣ ನನ್ನ ದೇವರು ನಂಬಿಗಸ್ತನು.